ಎಲ್ಲರಿಗೂ ನಮಸ್ತೆ. ನಾನಿವತ್ತು ಬಟಾಟೆ ಸಂಗಡ ಜೈನ ಅವರೆ ಹಾಕಿ ಒಂದು ಗಸಿ ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದೆಂದು ತೋರಿಸಿಕೊಡ್ತೇನೆ. ಇದನ್ನು ಚೆನ್ನಾಗಿ ತೊಳೆದು ರಾತ್ರಿನೇ ನೆನೆಸಿಡಬೇಕು. ಇದು ನೆನೆಸಿಟ್ಟಿರೋದು ಈ ಥರ ನೆನೆದಿದೆ ನೋಡಿ. ಇದನ್ನೀಗ ತೊಳೆದು ಬೇಯಿಸ್ಲಿಕ್ಕೆ ಇಡ್ತೇನೆ. ಬಟಾಟೆಯನ್ನು ಸಿಪ್ಪೆ ತೆಗೆದು ಹೋಳುಗಳನ್ನಾಗಿ ಕೊಚ್ಚಿಟ್ಕೊಳ್ತೇನೆ. ಮಸಾಲೆ ರುಬ್ಬಲು ಹುರಿದಿಟ್ಟ 6 ಒಣಮೆಣಸು, 3 ಚಿಕ್ಕದ್ದು, 3 ಬ್ಯಾಡಗಿ, ಕಾಯಿ ಚಿಕ್ಕ ಗಾತ್ರದ್ದು ಒಂದು ಕಾಯಿ ಹೆರೆದಿಟ್ಟಿರೋದು, ಸ್ವಲ್ಪ ಹುಣಸೆ ಹಣ್ಣು, ಇಷ್ಟು ಅರಸಿನ. ಇದನ್ನು ನೈಸಾಗಿ ರುಬ್ಕೊಳ್ತೇನೆ. ನೀರು ಬಿಸಿಯಾಗಿದೆ. ಈಗ ಬಟಾಟೆಯನ್ನು ಸೇರಿಸ್ತೇನೆ. ಅವರೆಕಾಳನ್ನು ಕುಕ್ಕರಲ್ಲಿ ಬೇಯಿಸಿದ್ದೆ. ಅವರೆಕಾಳು ಅಂದರೆ ಜೈನ ಅವರೆ. ಇದು ಕುದೀತಾ ಇದೆ. ಸ್ವಲ್ಪ ಉಪ್ಪು ಹಾಕ್ತೇನೆ. ಕುದಿಯುವುದಂದರೆ ಬೇಯ್ತಾ ಇದೆ. ಸಾಕು ಉಪ್ಪು. ಬಟಾಟೆ ಬೆಂದಿದೆ. ಬೇಯಿಸಿಟ್ಟ ಕಾಳನ್ನು ಸೇರಿಸ್ತೇನೆ. ನನಗೆ 3 ವಿಸಿಲ್ ಬೇಕಾಯಿತು ಕಾಳು ಬೇಯಲಿಕ್ಕೆ. ರುಬ್ಬಿಟ್ಟ ಮಸಾಲೆ ಸೇರಿಸ್ತೇನೆ. ಆವಾಗ ಉಪ್ಪು ಸೇರಿಸಿದ್ದೇನೆ ಬಟಾಟೆ ಬೇಯುವಾಗ. ಈಗ ಸ್ವಲ್ಪ ಹಾಕ್ತೇನೆ. ಕುದಿಲಿದು ಚೆನ್ನಾಗಿ ಕುದ್ದಿದೆ. ಈಗ ಬಂದ್ ಮಾಡ್ತೇನೆ. ಒಗ್ಗರಣೆಗಿಡುವ. ಎಣ್ಣೆ ಒಂದು 3 ಚಮಚ ಹಾಕ್ಕೊಂಡಿದ್ದೆ. ಜಜ್ಜಿಟ್ಟ ಬೆಳ್ಳುಳ್ಳಿ ಇಷ್ಟು, ಬೆಳ್ಳುಳ್ಳಿ ಬದಲು ಸಾಸಿವೆ, ಒಣಮೆಣಸು ಮತ್ತು ಇಂಗು ಸೇರಿಸಿ ಒಗ್ಗರಣೆ ಕೊಡ್ಬೋದು.